ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅವಿನ್ಯೂ ರೋಡು ಕರೆಕ್ಟ್ ಅಡ್ರೆಸ್ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ರಾಜಾ ಮಾರ್ಕೆಟು ಅಂತ ಎಲ್ಲ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ. ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಎಲ್ಲೂ ನಿಮ್ಗೆ ಅಡ್ರೆಸ್ ಮಿಸ್ ಆಗಲ್ಲ, ಅಷ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ನೋಡಿ, ಇದು ಅವಿನ್ಯೂ ರೋಡ್ಗೆ ಹೋಗುತ್ತೆ ಈ ರೋಡು. ಇದು ಟೌನ್ ಹಾಲ್ ಕಡೆ ಹೋಗುತ್ತೆ. ಇದು ಮಾರ್ಕೆಟ್ ಬ್ರಿಡ್ಜು, ಇದು ಮಾರ್ಕೆಟ್ ಸರ್ಕಲ್ಲು. ನಾವಿವಾಗ ಏನೇ ಒಂದು ಚಿಕ್ಕಪೇಟೆಗಾಗಲಿ, ಅವಿನ್ಯೂ ರೋಡ್ಗಾಗಲಿ, ರಾಜಾ ಮಾರ್ಕೆಟ್ಗಾಗಲಿ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗಬೇಕು. ಇಲ್ಲಿ ಮಸೀದಿ ನೆನ್ಪಿಟ್ಕೊಳ್ಳಿ. ಈ ಕಡೆ ಎಲ್ಲ ತರಕಾರಿ ಎಲ್ಲ ಮಾರ್ತಿರ್ತಾರೆ, ಹಣ್ಣುಗಳೆಲ್ಲ ಮಾರ್ತಿರ್ತಾರೆ. ಇದೇನೆ ಫುಲ್ಲು ಅವಿನ್ಯೂ ರೋಡ್. ಸ್ಟ್ರೈಟ್ ಇದು ಹೋದ್ರೇ ರಾಜಾ ಮಾರ್ಕೆಟು. ನಿಮಗೆ ಚಿಕ್ಕಪೇಟೆ ಪ್ರತಿಯೊಂದು ಸಿಗುತ್ತೆ. ಯಾವಾಗಲೂ ಇನ್ನೂ ತುಂಬ ಗಿಜಿ ಅಂತಿರುತ್ತೆ. ಇವತ್ತು ಇರೋದ್ರಲ್ಲಿ ಓಕೆ. ಶನಿವಾರ ಭಾನುವಾರ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ನಮ್ಮ ಅವಿನ್ಯೂ ರೋಡ್. ಆದರೆ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು. ಫಿಕ್ಸೆಡ್ ರೇಟ್ ಅಂತ ಈಗ ಹಾಕಿರ್ತಾರೆ, ಅವ್ರ ಹತ್ರ ಬಾರ್ಗಿಂಗ್ ಮಾಡೋಕ್ಕೆ ಹೋಗಬೇಡಿ. ಮಿಕ್ಕದ್ದು ಏನು ಇದ್ರೂ ಬಾರ್ಗಿಂಗ್ ಮಾಡಿ, ನೋಡ್ಕೊಂಡು ಬಾರ್ಗಿಂಗ್ ಮಾಡಿ, ತುಂಬ ಬಾರ್ಗಿಂಗ್ ಮಾಡಬೇಡಿ. ಇಲ್ಲೊಂದು ಒಳಗಂತೂ ತುಂಬ ದೊಡ್ಡದಿದೆ, ಎಲ್ಲ ಥರ ಸಿಗುತ್ತೆ. ಚಳಿಗಾಲ ಮಕ್ಕಳಿಗೆ ವೆರೈಟಿ ಟೋಪಿ. ಇಲ್ಲೊಂದು ಈ ಕಡೆ ಹಿಂಗೆ ಸಿಗುತ್ತೆ. ಎಲ್ಲೂ ಹೋಗಬೇಡಿ, ಸ್ಟ್ರೈಟ್ನ ನೋಡಿ. ಅದಕ್ಕೆ ಚೂರು ಅಂಗಡಿಗಳು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ರಶ್ ಆಯಿತು. ನಾನು 1 ಗ್ರಾಮ್ ಗೋಲ್ಡ್ದು ಅಂಗಡಿದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದೆ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲರ್ಸ್ ನೋಡಿ, ಇದೇ ಅಂಗಡಿ. ಬನ್ನಿ ಮೇಡಮ್ ಅಂತೆ ಕ್ರಿಸ್ಮಸ್ಗೆ ಎಲ್ಲ ನೋಡಿ. ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೀದಾ ಬರಬೇಕು, ಎಲ್ಲೂ ಕ್ರಾಸ್ ಮಾಡಬೇಡಿ. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ, ಸೀದಾ ಎಲ್ಲೂ ಕ್ರಾಸ್ ಮಾಡಬೇಡಿ. ಇಲ್ಲಿ ನೋಡಿ ರೆಡಿಮೇಡ್ ಬ್ಲೌಸ್ಗಳು ಇಲ್ಲಿ ಸಿಗುತ್ತೆ. ಆಮೇಲೆ ಇದೇ ರಾಜಾ ಮಾರ್ಕೆಟ್ಟು ನೋಡಿ, ರಾಜಾ ಮಾರ್ಕೆಟ್ ಇದು. ಇಲ್ಲಿ ಮಣಿ ಪೋಣಿಸೋದೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ತೋರಿಸ್ತೀನಿ ನಾನು. ನೀವು ಇಲ್ಲೆಲ್ಲ ಬ್ಯಾಗ್ಗಳು ಸಿಗುತ್ತೆ. ನಾನು ಸ್ವಲ್ಪ ಬ್ಯಾಗ್ಗಳೆಲ್ಲ ಇಲ್ಲೇ ತೊಗೊಳ್ಳೋದು. ಮಣಿ ಪೋಣಿಸೋದು ಫುಲ್ಲು ನೋಡಿ, ಇಲ್ಲೂ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ, ಅಲ್ಲೂ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ. ತುಂಬ ಕಡೆ ಮಣಿ ಪೋಣಿಸೋದಿರುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ಲು. ಇದು ರಾಜಾ ಮಾರ್ಕೆಟು. ರಾಜಾ ಮಾರ್ಕೆಟ್ ನಿಮಗೆ ಇದಕ್ಕೆಲ್ಲ ಫೇಮಸ್ಸು. ಚಿನ್ನ ಬೆಳ್ಳಿ 1 ಗ್ರಾಮು ಜ್ಯುವೆಲರ್ಸ್ ನೋಡಿ, ಅಲ್ಲೂ ಪೋಣಿಸ್ತಾ ಇರ್ತಾರೆ, ಇಲ್ಲೂ ಪೋಣಿಸ್ತಿರ್ತಾರೆ ನೋಡಿ. ಈ ಥರ ಪೋಣಿಸ್ತಾ ಇದೆ. ಇಲ್ಲೂ ಪೋಣಿಸ್ತಾ ಇರ್ತಾರೆ. ನಾನು ಪೋಣಿಸಿದ್ದಿಲ್ಲಿ ತುಂಬ ವರ್ಷ ಆಯಿತು, ನಾನು ಇಲ್ಲಿ ಪೋಣಿಸಿದ್ದು. ನಾವು ಯಾವ ಡಿಸೈನ್ ಹೇಳ್ತೀವಿ ಆ ಡಿಸೈನ್ ಪೋಣಿಸ್ತಾರೆ ನೋಡಿ. ಗೋಲ್ಡು ಕಾಸಿನ ಸರ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿದೆ. ಉದ್ದನ ಲಾಂಗ್ 50 ಕಾಯಿನ್ಸ್ ಇದೆ. 50 ಕಾಯಿನ್ಸಲ್ಲಿ ತಂದುಕೊಟ್ಟು ಪೋಣಿಸ್ತಾ ಇದ್ದಾರೆ ನೋಡಿ. ಲಾಂಗ್ ಸರ ಬರುತ್ತಂತ. ಆದಮೇಲೆ ನೋಡಿದರೆ ಚೆನ್ನಾಗಿರೋದು. ಅವ್ರ ಹತ್ರ ರೆಡಿನೂ ಇರುತ್ತೆ, ನಿಮ್ಗೆ ಯಾವ್ದು ಕೇಳಿದ್ರು ಮಾಡಿಕೊಡ್ತಾರೆ ನೋಡಿ. ಇಲ್ಲೇ ನಾನು ಪೋಣಿಸಿದ್ದು ಇಲ್ಲೇ, ಚೆನ್ನಾಗಿ ಪೋಣಿಸ್ಕೊಡ್ತಾರೆ ನೋಡಿ. ಇಲ್ಲೊಬ್ಬರಿದ್ದಾರೆ, ಇಲ್ಲೂ ಇದೆ ನೋಡಿ, ಕಲರ್. ಇವ್ರ ಹತ್ರನೂ ಮಣಿಗಳು ಸಿಗುತ್ತೆ. ನಿಮ್ಗೆ ಯಾವ ಮಣಿ ಬೇಕು ಆ ಮಣಿ ಹಾಕಿ ಮಾಡಿಕೊಡ್ತಾರೆ ನೋಡಿ. ಗೋಲ್ಡ್ ಇದು ಅಲ್ಲ, ಆರ್ಟಿಫಿಷಿಯಲ್ದು ನೋಡಿ. ಈ ಥರ ತೊಗೊಂಡಿದ್ದಾರೆ. ತೊಗೊಂಡು ಈ ಥರ ಮಾಡಿ ಇದು ಪೋಣ್ಸೋಕ್ಕೆ ಎಷ್ಟು ತೊಗೊಳ್ತೀಯಪ್ಪ?
180 ಅಂತ. ಸಣ್ಣ ಮಣಿ ಅಲ್ವಾ, ಹಾಗಾಗಿ ರೇಟ್ ಜಾಸ್ತಿ. ದಪ್ಪ ಮಣಿ ಆದರೆ 60-70ಗೆಲ್ಲ ಮಾಡಿಕೊಡ್ತೀರಲ್ವ, ಅದು ನಾನು ಅವಾಗ ಒಂದು 3-4 ವರ್ಷದ ಹಿಂದೆ ಮಾಡಿಸಿದ್ದು. 100 ಅಂತೆ ಈಗ 100 ಅಂತೆ. ನಾನು ಮಾಡಿಸಿದಾಗ 60 ರೂಪಾಯಿ ಕೊಟ್ಟಿದ್ದೆ. ಹಾಂ, ಫುಲ್ ಜಾಸ್ತಿ ನೀವು ಸರ ಕೊಟ್ಟರೆ 80 ರುಪೀಸು, ಇಲ್ಲಾಂದರೆ ಒಂದು ಸರ ಆದರೆ 100 ರುಪೀಸ್ ಅಂತೆ. ಇದು ಸಣ್ಣದು, ನಾವು ಅವಾಗ ಸಕ್ಕರೆ ಮಣಿ ಅಂತ ಹೇಳ್ತಾ ಇದ್ವು, ಆ ಮಣಿ. ಹಾಗಾಗಿ 180 ರೂಪಾಯಿ ತೊಗೊಳ್ತಾರೆ. ಥ್ಯಾಂಕ್ಸ್ ಅಪ್ಪ. ಇಲ್ಲೂ ಅಷ್ಟೇ ನಿಮಗೆ ಯಾವ ಥರ ಬೀಡ್ಸು, ಪೆಂಡೆಂಟು ಎಲ್ಲ ಸಿಗುತ್ತೆ ಇವ್ರ ಹತ್ರ. ಇಲ್ಲಿ 1 ಗ್ರಾಮ್ ಗೋಲ್ಡ್, ಇದು ಬೆಳ್ಳಿ ಅಲ್ಲ, ಜರ್ಮನ್ ಸಿಲ್ವರು ನೋಡಿ. ಇದು ನಮ್ಮ ರಾಜ ಮಾರ್ಕೆಟ್, ಇದೆಲ್ಲ ಬೆಳ್ಳಿ, ಪ್ಯೂರ್ ಬೆಳ್ಳಿ. ಇದೆಲ್ಲ ಇದು ಜರ್ಮನ್ ಸಿಲ್ವರು. ನಿಮ್ಗೆ ಎಲ್ಲಿ ನೋಡಿದ್ರು ನಮ್ಮ ರಾಜ ಮಾರ್ಕೆಟಲ್ಲಿ ಏನು, ಇಲ್ಲಿ ಬಂದುಬಿಟ್ರೆ ನಿಮಗೆ ಯಾವ ರೀತಿ ಸರ ಬೇಕೋ ಎಲ್ಲ ಥರ ಸರ ಪ್ರತಿಯೊಂದು ಸಿಗುತ್ತೆ. ಚಿನ್ನ, ಬೆಳ್ಳಿ. ಇಲ್ಲೊಂದು ಅಂಗಡಿ ಇದೆ ವೆಂಕಟೇಶ್ವರ ಅಂತ, ಅಲ್ಲಿ ಬರೀ ಸಿಲ್ವರಲ್ಲಿ ಮಾಡಿರೋ ಇದನ್ನು ಪಾಲಿಷ್ ಮಾಡಿಟ್ಟಿರ್ತಾರೆ. ರಶ್ ಇರುತ್ತೆ, ಅವರು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ನಾನು ಹಾಗಾಗಿ ಸುಮ್ಮನೆ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಬೆಳ್ಳಿದ್ದು, ಬೆಳ್ಳಿಲಿ ಪಾಲಿಷ್ ಮಾಡಿಟ್ಟಿರೋದು ಇವರು. ಅದು ಗ್ರಾಮ್ ಲೆಕ್ಕದಲ್ಲಿ ಹೋಗುತ್ತೆ. ಇದು ನೋಡಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯುವೆಲರ್ಸ್ ಅಂತ ಇದೆಯಲ್ಲ, ಇವರು ಫುಲ್ಲು ಬೆಳ್ಳಿಲಿ ಪಾಲಿಷ್ ಮಾಡಿ ಇಟ್ಟಿರ್ತಾರೆ. ಗ್ರಾಮ್ ಲೆಕ್ಕ, ಇದೆಲ್ಲ ಬೆಳ್ಳಿ, ಚಿನ್ನ ಅಂತ ಅಂದ್ಕೊಳ್ಬೇಡಿ, ಬೆಳ್ಳಿ ಇದು. ನೋಡಿದ್ರಲ್ಲ, ನಿಮ್ಮ ಹತ್ರ ಮಣಿ ಇದ್ದರೆ ಚಿನ್ನದ ಸರ ಆಗಲಿ, ಆರ್ಟಿಫಿಷಿಯಲ್ ಸರ ಆಗಲಿ, ಇಲ್ಲಿ ನಮ್ಮ ರಾಜ ಮಾರ್ಕೆಟಲ್ಲಿ ಪೋಣಿಸಿ ಎಲ್ಲಿ ಕೊಡ್ತಾರೆ ಅಂತ ಹೇಳಿ, ಎಷ್ಟು ದುಡ್ಡು, ಯಾವ ಜಾಗ ಅಂತ ಪ್ರತಿಯೊಂದು ಬಿಡಿಸಿ ತೋರಿಸಿದ್ದೀನಿ. ಎಂಥವ್ರಿಗಾಗಲಿ ಅಡ್ರೆಸ್ಸು ಕ್ಲೀನಾಗಿ ಗೊತ್ತಾಗುತ್ತೆ ನನ್ನ ವೀಡಿಯೋ ನೋಡಿದ್ರೆ. ದಯವಿಟ್ಟು ಆದಷ್ಟು ಜನಕ್ಕೆ ವೀಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರಾಜ ಮಾರ್ಕೆಟದ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರಾಜ ಮಾರ್ಕೆಟು ತುಂಬ ದೊಡ್ಡದಿದೆ, 1st ಫ್ಲೋರು 2nd ಫ್ಲೋರ್ ಅಂತ ಎಲ್ಲ ತುಂಬ ಇದೆ. ಆದರೆ ನಾನು ಇಷ್ಟೇ ವೀಡಿಯೋ ಮಾಡಿರೋದು. ನಿಮಗೇನು ಅವಶ್ಯಕತೆ ಇದೆ ಅದನ್ನು ನೀವು ರಾಜ ಮಾರ್ಕೆಟ್ಗೆ ಹೋಗಿ ತೊಗೊಳ್ಬೋದು. ಚಿನ್ನ, ಬೆಳ್ಳಿ, ಏನು ಬೇಕಾದರೂ, ಬ್ಯಾಗ್ಸು ಎಲ್ಲ ತೋರಿಸಿದ್ದೀನಲ್ವ, ಹಾಗೆ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.